ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ದಿನಾಂಕ ತಾವುಗಳು ಕೂಡ ನೋಡಿರ್ತೀರಿ 24ನೇ ಜೂನ್ 2026ರಂದು 4ನೇ ಸುತ್ತಿನ ಕೌನ್ಸಿಲಿಂಗ್ ಮೋಡ್ ಅಂದರೆ ಇಲ್ಲಿ ಡೈರೆಕ್ಟಾಗಿ 4ನೇ ಸುತ್ತಿಗಾಗಿ ನೇರವಾಗಿ ಕೌನ್ಸಿಲಿಂಗ್ಗೆ ಕರೆದಿದ್ದಾರೆ ವಿದ್ಯಾರ್ಥಿಗಳನ್ನು. ಅಂದರೆ 3ನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಕಟ್ ಆಫ್ ಅಂಕಗಳು ಎಷ್ಟಕ್ಕೆ ನಿಂತಿತ್ತು ಅದರ ಆಧಾರದ ಮೇಲೆ ಮತ್ತು ಎಷ್ಟು ಸೀಟುಗಳು ಲಭ್ಯ ಇದ್ದವು ರಾಜ್ಯದಲ್ಲಿ ಒಟ್ಟು 74 ಆದರ್ಶ ವಿದ್ಯಾಲಯಗಳಲ್ಲಿ. ಅದೇ ಆದರ್ಶ ವಿದ್ಯಾಲಯದಲ್ಲಿ ಜೂನ್ 29ರಂದು ಇಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ, ಜೂನ್ 30ರಂದು ಇಲ್ಲಿ ಮೀಸಲಾತಿ ಆಧಾರದ ಮೇಲೆ ಅಂದರೆ ಇಲ್ಲಿ ಪ್ರವರ್ಗವಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ಕೌನ್ಸಿಲಿಂಗನ್ನು ಕರೆಯಲಾಗಿದೆ. ಹಾಗಾದರೆ ಇಲ್ಲಿ ಯಾರ್ಯಾರು ಇಲ್ಲಿ ಅಡ್ಮಿಷನ್ಗೆ ಅಂದರೆ ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನ್ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವುಗಳು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಮೊದಲನೇದಾಗಿ ನೋಡಿ, ಇಲ್ಲಿ ಕರ್ನಾಟಕ ಸರ್ಕಾರ ಏನು ಒಂದು ಕೌನ್ಸಿಲಿಂಗ್ ಲಿಸ್ಟನ್ನು ಬಿಟ್ಟಿರ್ತಾರೆ ಆ ಲಿಸ್ಟನ್ನು ತಾವುಗಳು ನೋಡ್ಬೋದು. ಅವ್ರು ಕೊಟ್ಟಿದ್ದಾರೆ ಇನ್ನೊಂದು ಡ್ರಾಫ್ಟ್ ಮೆರಿಟ್ ಲಿಸ್ಟ್ ಇನ್ ದ ರೇಷಿಯೋ ಆಫ್ 130 ಫಾರ್ ದ ರಿಮೈನಿಂಗ್ ವೇಕೆನ್ಸಿ ಆಫ್ಟರ್ 3 ರೌಂಡ್ ಆಫ್ ಸೆಲೆಕ್ಷನ್ ಫಾರ್ ಅಡ್ಮಿಷನ್ ಟು ಆದರ್ಶ ವಿದ್ಯಾಲಯ ಸ್ಪಾನ್ಸರ್ಡ್ ಸೆಂಟ್ರಲ್ ಗೌರ್ಮೆಂಟ್ ಫಾರ್ ದ ಇಯರ್ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ 1:30 ಸೀಟು ಅಂದರೆ ಇಲ್ಲಿ ಒಂದು ಸೀಟಿಗೆ 30 ವಿದ್ಯಾರ್ಥಿಗಳನ್ನು ಕೌನ್ಸಿಲಿಂಗನ್ನು ಕರೆದಿದ್ದಾರೆ ಅವರು. ಅದರ ಮೆರಿಟ್ ಲಿಸ್ಟನ್ನು ಕೂಡ ಅವ್ರು ಬಿಟ್ಟಿರ್ತಾರೆ. ಸೊ ಇದನ್ನು ನಾವೇನು ಮಾಡಬೇಕು, ಆ ಲಿಸ್ಟಲ್ಲಿ ನಮ್ಮ ಹೆಸರಿದೆ ಅಂದರೆ ಮಾತ್ರ ಅಲ್ಲಿ ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಬೇಕಾಗುತ್ತದೆ. ಮ್ಯಾಕ್ಸಿಮಮ್ ಆಗಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಸಪ್ರೇಟ್ ಆದಂತಹ ಎಕ್ಸಾಮ್ ಬರೆದು ಇಲ್ಲಿ ಅವ್ರು ಪಡೆದುಕೊಂಡ ಅಂಕಗಳ ಆಧಾರದ ಮೇಲೆ ಕರೆದಿದ್ರು ಕೂಡ ಅವ್ರೇನು ಮಾಡಿದ್ದಾರೆ, ಕ್ರಮ ಸಂಖ್ಯೆ ವೈಸು ಮೆರಿಟ್ ಆಧಾರದ ಮೇಲೆ 1:30 ವಿದ್ಯಾರ್ಥಿಗಳ ಒಂದು ಸೆಲೆಕ್ಷನ್ ಲಿಸ್ಟನ್ನು ಅವರು ಬಿಟ್ಟಿದ್ದಾರೆ. ಆ ವಿದ್ಯಾರ್ಥಿಗಳು ಅಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕು. ಅವತ್ತು ಅಟೆಂಡ್ ಆದಾಗ ಏನು ಜೂನ್ 29ಕ್ಕೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರು ಮಾತ್ರ ಅಟೆಂಡ್ ಆಗಬೇಕಾಗುತ್ತೆ. ತಮ್ಮ ಒಂದು ಆದರ್ಶ ವಿದ್ಯಾಲಯದಲ್ಲಿ ಎಷ್ಟು ಸೀಟುಗಳು ಲಭ್ಯ ಇದ್ದಾವೆ ಅದರ ಆಧಾರದ ಮೇಲೆ. ಮತ್ತು ತಾವುಗಳು ಗಮನಿಸಬೇಕು, 3rd ರೌಂಡ್ ಮೆರಿಟ್ ಏನು ಕಟ್ ಆಫ್ ಅಂಕಗಳಿದೆಯಲ್ಲ ಅದನ್ನು ತಾವು ನೋಡ್ಕೋಬೇಕು. ಫಸ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇರ್ತದೆ 3rd ರೌಂಡಿಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಯಾವ ಒಂದು ಕಾಸ್ಟ್ಗಳ ಮುಂದೆ ಖಾಲಿ ಜಾಗ ಬಿಟ್ಟಿದ್ದಾರೋ ಅವರಿಗೆ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ಗೆ ಹೋಗಬಾರ್ದು, ಯಾಕಂದರೆ ಅವರಿಗೆ ಸೀಟುಗಳು ಲಭ್ಯ ಇಲ್ಲ. ಹಾಗಾಗಿ ಯಾವ ಕಾಸ್ಟ್ಗೆ ಅಲ್ಲಿ ಮೆರಿಟ್ ಅಂಕಗಳನ್ನು ಅಂದರೆ ಇಲ್ಲಿ ಮೆರಿಟ್ ಏನು ಕಟ್ ಆಫ್ ಅಂಕಗಳನ್ನು ಬಿಟ್ಟಿದ್ದಾರೆ ಮತ್ತು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ಅವರು ಮಾತ್ರ ಅವತ್ತು ಅಟೆಂಡ್ ಆಗಬೇಕಾಗುತ್ತದೆ. ಇಲ್ಲಿ ಬಹಳ ಪೋಷಕರು ಕೇಳ್ತಾ ಇದ್ರಿ, ಇಲ್ಲಿ 1:30 ಬಿಟ್ಟಿದ್ದಾರೆ. ಹಾಗಾದರೆ ಈ 30 ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕೌನ್ಸಿಲಿಂಗ್ ಬರದೇ ಇದ್ದರೆ ಹೇಗೆ ಅಂತ ಕೇಳ್ತೀರಿ. ಅದು ಯಾವ ರೀತಿಯಾದಂಥ ಕೌನ್ಸಿಲಿಂಗ್ ನಡೀತದೆ ಅಂದರೆ, ಕೆಲವು ಬಾರಿ ಏನು ಮಾಡ್ತಾರೆ, ಇಲ್ಲಿ 7ನೇ ತರಗತಿಯಿಂದ 6th ಸ್ಟ್ಯಾಂಡರ್ಡಲ್ಲಿ ಆ ಒಂದು ಸೀಟು ಖಾಲಿನೇ ಉಳಿಬಹುದು. ಅಥವಾ ಅಡ್ಮಿಷನ್ ಮಾಡಿ ವಿದ್ಯಾರ್ಥಿಗಳು ಮತ್ತೆ ವಾಪಸ್ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ಆ ವರ್ಷ ಪೂರ್ತಿ ಆ ಒಂದು ಸೀಟ್ ಖಾಲಿ ಉಳಿತದೆ. ನೆಕ್ಸ್ಟ್ ಇಯರ್ ಮತ್ತೆ 7ನೇ ತರಗತಿಗೆ ಮತ್ತೆ ಅದನ್ನೇ ಅಪ್ಲಿಕೇಶನ್ ಕಾಲ್ಫಾರ್ಮ್ ಮಾಡಿ ಆ ವಿದ್ಯಾರ್ಥಿಗಳದ್ದು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಇಲ್ಲಿ ಯಾರು ಮೊದಲ ಒಂದು 3ನೇ ಸುತ್ತಿನಲ್ಲಿ ಈ ಲಿಸ್ಟ್ನಲ್ಲಿ ಹೆಸರು ಬಂದಿದೋ ತಾವುಗಳು ಕೂಡ ಚೆಕ್ ಮಾಡ್ಕೊಳ್ಳಿ. ತಮ್ಮ ಹೆಸರು ಇದ್ದಲ್ಲಿ ಮಾತ್ರ ತಾವುಗಳಲ್ಲಿ ಅಟೆಂಡ್ ಆಗಿ, ಯಾಕಂದರೆ ಒಂದು ಸೀಟಿಗೆ 30 ವಿದ್ಯಾರ್ಥಿಗಳ ಲಿಸ್ಟನ್ನು ಬಿಟ್ಟಿದ್ದಾರೆ. ಯಾಕಂದರೆ ಯಾಕೆ ಈ ರೀತಿಯಾಗಿ 1:30 ಬಿಟ್ಟಿದ್ದಾರೆ ಅಂದರೆ, ಈಗಾಗಲೇ 3 ಸುತ್ತುಗಳ ಸೀಟು ಹಂಚಿಕೆ ನೋಡ್ತಾ ಇದ್ರಿ, ಕಳೆದ ವರ್ಷ ಕೂಡ ಇದೇ ರೀತಿಯಾಗಿತ್ತು. ಅಲ್ಲಿ ಸಾಕಷ್ಟು ಒಂದು ಕಟ್ ಆಫ್ ಅಂಕಗಳ ಆಧಾರ ಮೇಲೆ ಸೆಲೆಕ್ಷನ್ ಲಿಸ್ಟ್ ಬಿಟ್ಟರು ಕೂಡ ಆ ವಿದ್ಯಾರ್ಥಿಗಳು ಹಾಜರಾಗಿಲ್ಲ. ನೆಕ್ಸ್ಟ್ ಏನಾಗ್ತದೆ ಅಂದರೆ, ಇಲ್ಲಿ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡಿಗೆ ಏನು ರಿಸಲ್ಟನ್ನು ಬಿಟ್ಟಿದ್ರು ಆವಾಗಲೂ ಕೂಡ ಇಲ್ಲಿ ಒಂದು 30-35 ವಿದ್ಯಾರ್ಥಿಗಳಿಗೆ ಒಬ್ಬ ವಿದ್ಯಾರ್ಥಿಯು ಅಡ್ಮಿಷನ್ ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ಅವರು ಒಂದು ನಿರ್ಧಾರವನ್ನು ಮಾಡಿ 1:30 ನೇರವಾಗಿ ಆಯಾ ಆದರ್ಶ ವಿದ್ಯಾಲಯದಲ್ಲಿಯೇ ಕೌನ್ಸಿಲಿಂಗ್ ಕರೆದಿದ್ದಾರೆ. ಸೊ ಇಲ್ಲಿ ತಾವುಗಳು 1ರಿಂದ ಅಂದರೆ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ ಅವರು, ಆ ಲಿಸ್ಟನ್ನು ನೋಡ್ಕೊಳ್ಳಿ, ತಮ್ಮ ಹೆಸರು ಇರ್ಬೋದು ಮ್ಯಾಕ್ಸಿಮಮ್ ಆಗಿ. ಅಂತಹ ವಿದ್ಯಾರ್ಥಿಗಳು ಎಲ್ಲರೂ ಹಾಜರಾಗಿ ಇಲ್ಲಿ 1:30 ಅಂದಾಗ ಮೊದಲನೇದವರೇ ಆಯ್ಕೆ ಮಾಡಿಕೊಂಡ್ರೆ ಹೇಗೆ ಅಂದರೆ ಉಳಿದ 29 ಜನರಿಗೆ ಅವಕಾಶ ಸಿಗೋದಿಲ್ಲ. ಕೆಲವು ಬಾರಿ 25, 26, 27ನೇ ನಂಬರ್ವರೆಗೂ ಹೋದಂಥ ಉದಾಹರಣೆ ಇರ್ತದೆ. ಕೆಲವು ಬಾರಿ 30ನೇ ನಂಬರ್ವರೆಗೂ ಹೋಗಿದೆ ಕೌನ್ಸಿಲಿಂಗ್. ಹಾಗಾಗಿ ತಾವುಗಳು ಎಲ್ಲರೂ ಅಟೆಂಡ್ ಆಗಿ 1:30 ಒಳಗೆ ಯಾರ್ಯಾರು ಇದ್ದೀರಿ ಅವರು. ಹಾಗಾಗಿ ಯಾರೂ ಮಿಸ್ ಮಾಡ್ಕೊಳ್ಬೇಡ್ರಿ. 30 ಜನನೂ ಕೂಡ ಕೆಲವರು ಏನು ಮಾಡ್ಕೊಳ್ತಾರೆ ಅಂದರೆ, 30 ಜನ 1:30 ಅಂದಾಗ ನಮ್ದು ಆಗೋದಿಲ್ಲ ಅಂಥೇಳಿ ಕೆಲವರು ಬಿಟ್ಬಿಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ 1:30 ಕರೆದಂಥ ವಿದ್ಯಾರ್ಥಿಗಳಲ್ಲಿ 70ರಿಂದ ಇಲ್ಲಿ ನೋಡ್ತಾ ಹೋದಾಗ ಅಲ್ಲಿ 25ರಿಂದ 27 ವಿದ್ಯಾರ್ಥಿಗಳು ಕೂಡ ಹಾಜರಾಗದೇ ಇರುವಂತಹ ಚಾನ್ಸಸ್ ಇರುತ್ತೆ. ಸೊ ಸಿಕ್ಕಿರುವ ಅವಕಾಶವನ್ನು ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಸೊ ಇಲ್ಲಿ ಹಾಜರಾಗುವಾಗ ತಾವೇನು ಮಾಡಬೇಕು, ಇಲ್ಲಿ ನಾನು ಇನ್ನೇನೇ ಹೇಳಿದ್ದೀನಿ, ಇಲ್ಲಿ ಇನ್ಕಮ್ ಕಾಸ್ಟ್ ಆಗಿರ್ಬೋದು, ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಆಗಿರ್ಬೋದು, ಅದರೊಂದಿಗೆ ತಾವು 5ನೇ ತರಗತಿ ಕಲಿತಂತಹ ಮಾರ್ಕ್ಸ್ ಕಾರ್ಡ್ ಇವೆಲ್ಲವನ್ನು ತಗೊಂಡು ಹೋಗಬೇಕಾಗುತ್ತೆ. ತಾವುಗಳು ಇಲ್ಲಿ ಎಕ್ಸಾಮ್ ಬರೆದಂಥ ಹಾಲ್ ಟಿಕೆಟ್ ಕೂಡ ತೆಗೆದುಕೊಂಡು ಹೋಗಿ ಎಲ್ಲವನ್ನು ಹೋಗಿ ತಾವುಗಳು ಅಲ್ಲಿ
ಕೌನ್ಸಿಲಿಂಗ್ ಅಟೆಂಡ್ ಆಗಿ ಒಂದು ವೇಳೆ ತಮಗೆ ಅವಕಾಶ ಸಿಕ್ಕರೂ ಸಿಗಬಹುದಾಗಿರುತ್ತದೆ. ಕೆಲವೊಂದು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಸೀಟುಗಳ ಸಂಖ್ಯೆ ಹೆಚ್ಚಿದೆ. ಅಲ್ಲಿ ಏನಿದೆ ಅಂದರೆ ಕೌನ್ಸಿಲಿಂಗ್ ಅಟೆಂಡ್ ಆಗುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುತ್ತೆ. ಮ್ಯಾಕ್ಸಿಮಮ್ ಆಗಿ ಎಲ್ಲರೂ ಕೂಡ ಸೆಲೆಕ್ಟ್ ಆಗುವ ಚಾನ್ಸಸ್ಸು ಇರುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.